ಗಣಪತಿ ಬಪ್ಪ ಮೋರ್ಯ. ಮಂಗಳ ಮೂರ್ತಿ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆನೆ ಎದ್ದು ತೆನೆ ಏರ್ಕೊಂಡು ಬಂದ್ವಿ. ಹಾಗೆ ಗಣೇಶನು ತಂದಿದ್ದೀವಿ. ಸೊ ನಾವು ಈ ಸತಿ 3 days ಕುಣ್ಸೋಣ ಅಂತ ಇದ್ದೀವಿ, ಅಂದರೆ 3 ದಿವಸ. ಸೊ ಯೂಶಲಾಗಿ ನಾವು ಒಂದು ದಿವಸ ಅಲ್ಲೇ ಮುಗಿಸ್ಬಿಡ್ತೀವಿ, ಬಟ್ ಈ ಸತಿ ಮೂರು ದಿವಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸತಿ ಸ್ವಲ್ಪ ದೊಡ್ಡ ಗಣೇಶ ತಂದಿದ್ದೀವಿ. ಸೊ ಯೂಶಲಾಗೆ ನಾವು 1 feet 1.5 feet ತರೋದು, ಬಟ್ ಈ ಸತಿ ಸ್ವಲ್ಪ ದೊಡ್ಡದಿರಲಿ, ಪ್ರೋಗ್ರೆಸಿವ್ ಇರಲಿ ಲೈಫಲ್ಲಿ ಅಂತ 2.5 feet ಇರೋದು ಗಣೇಶ ತಂದಿದ್ದೀವಿ. ಸೊ ಹಾಗೆ ನೀವು ನೋಡ್ಬೋದು ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಇನ್ನು ಕಂಪ್ಲೀಟು ಡೆಕೋರೇಷನ್ನು ಎಲ್ಲ ಆದಮೇಲೆ ಇನ್ನೂ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೀನ್ ವೈಲು ದೀಪ್ತಿನೂ ರೆಡಿ ಆಗಿ ಅಡುಗೆ ಪ್ರಿಪ್ರೇಷನ್ ಆಗ್ತಾ ಇದೆ ಫುಲ್ ಜೋರಾಗೇನೆ. ಸೊ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಸೊ ಊಟ ನೈವೇದ್ಯ ಇಟ್ಟು ಊಟ ಮಾಡ್ತೀವಿ. ಸೊ ಇವತ್ತು ಸಂಜೆ ಇನ್ನೊಂದು ವಿಶೇಷ ಇರುತ್ತೆ. ಏನು ಅಂತಂದರೆ ಈ ಬ್ಲಾಗ್ನ ನೋಡ್ತಾ ಇರಿ, ವಿಶೇಷ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ, ನನ್ನ ಎಳೆಯ ಬಂದಿದ್ದಾನೆ. ಹಾಯ್ ಶೇಷು, ಹ್ಯಾಪಿ ಗಣೇಶ ಚತುರ್ಥಿ. ಥ್ಯಾಂಕ್ ಯು ಮಾಮ. ಹಾಯ್ ಪ್ರಾದ್ಯಾ, ಹಾಯ್ ಪ್ರತೀಕ್ಷಾ, ಹಾಯ್ ಪ್ರಾದ್ಯಾ, ಹಾಯ್ ನೇಚಿ. ರೆಡಿ ಆಗ್ತಾ ಇದೆ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸಿದ್ವಿ. ಆ್ಯಕ್ಚುಲಿ 12 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು, ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ರಾಹುಗಾಲ ಇತ್ತು. ಸೊ 1:15ಗೆ ನಾವು ರಾಹುಕಾಲ ಮುಗ್ದಿದೆ, ಆಲ್ಮೋಸ್ಟ್ 1:30 ಆಗೋಗಿದೆ. ಸೊ ಇವಾಗಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಡೆಕೋರೇಷನ್ ಎಲ್ಲ ಮುಗಿಸಿದ್ದೀವಿ, ನೋಡಿ ಹಿಂಗಾಗಿದೆ ಅಂತ. ಸೊ ಸಿಂಪಲಾಗೇ ಇರ್ಬೋದು ಡೆಕೋರೇಷನ್ನು. ಹಾಗೆ ದೇವ್ರದ್ದು ನೈವೇದ್ಯ, ಹಾಗೆ ಚಕ್ಲಿ ಮಾಡಿರೋದು. ಈ ಸತಿ ಏನು ವಿಶೇಷ ಅಂದರೆ ಎಲ್ಲ ಮನೆಯಲ್ಲೇ ಮಾಡಿರೋದು, ಇನ್ಕ್ಲೂಡಿಂಗ್ ಇದು ಪುರಿ ಉಂಡೆ, ನಿಪ್ಪಟ್ಟು, ಮತ್ತು ಪಂಚ ಕಜ್ಜಾಯ, ಕರ್ಜಿಕಾಯಿ, ಕಜ್ಜಾಯ, ಚಕ್ಲಿ ಎಲ್ಲ ಮನೆಯಲ್ಲೇ ಮಾಡಿದ್ದು ಆ್ಯಕ್ಚುಲಿ. ಆಮೇಲೆ ದೇವ್ರಿಗೋಸ್ಕರ ಏನೇನು ನೈವೇದ್ಯ ಇಡಬೇಕು ಎಲ್ಲ ಇಟ್ಟಿದ್ದೀವಿ. ಈ ಸತಿದು ನಮ್ಮ ಮನೆ ಗಣೇಶ ಈ ಥರ ಇರುತ್ತೆ. ಸೊ ಡೆಕೋರೇಷನ್ದು ಆಲ್ಮೋಸ್ಟ್ ಮುಗ್ದಿದೆ, ಇವಾಗ ಊಟನೂ ರೆಡಿ ಆಗ್ತಾ ಇದೆ, ಸ್ವಲ್ಪ ನೈವೇದ್ಯ ಇಡಬೇಕು. ಸೊ ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. ಸೊ ನೋಡಿ ನಮ್ಮ ಮನೆ ಗಣೇಶ ಈ ಸತಿ ಯಾವ ಥರ ಇದೆ ಅಂತ. ಹಾಗೆ ಡೆಕೋರೇಷನ್ ವೆರಿ ಸಿಂಪಲ್ ಆಗಿದೆ. ಸೊ ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು, ಸುಮ್ಮನೆ ಮನೇಲಿ ಏನೇನು ಐಟಮ್ಸ್ ರೆಡಿ ಇರುತ್ತೆ ಅದು ಆ ಬೇಸಸ್ ಮೇಲೆನೆ ಮಾಡಿದ್ವಿ. ಸೊ ಇನ್ನೇನು ಪೂಜೆ ಶುರು ಆಗುತ್ತೆ. ಪೂಜೆ ಮುಗಿಸ್ಕೊಂಡು ನೈವೇದ್ಯ ಮಾಡಿ ಊಟಕ್ಕೆ ಕೂತ್ಕೊಂತೀವಿ. ಎಲ್ಲರ ಮನೇಲೂ ಫಾಲೋ ಮಾಡಲ್ಲ ಗಣೇಶ ಕುಣಿಸೋದು. ಯಾರ್ಯಾರ ಮನೇಲಿ ಕುಣಿಸ್ತಾರೆ, ತೆನೆ ಎರಿತಾರೆ, ಅವ್ರು ಫಾಲೋ ಮಾಡ್ತಾರೆ. ಸೊ ಕೆಲವೊಂದು ಮನೇಲಿ ಬರೀ ತೆನೆ ಎರಿತಾರೆ, ಆದರೆ ಗಣೇಶ ಇಡಲ್ಲ. ನಮ್ಮ ಮನೇಲಿ ಎರಡೂ ಮಾಡ್ತೀವಿ. ಸೊ ಅದಕ್ಕಾಗಿ ವಿಶೇಷ ಇರುತ್ತೆ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸು ನಾವು ಇದೇ ಫಂಕ್ಷನ್ನಲ್ಲಿ ಇಲ್ಲೇ ಹಬ್ಬದಲ್ಲಿ ನಾವು ಗ್ಯಾದರ್ ಆಗ್ತೀವಿ. ಪೂಜೆ ಎಲ್ಲ ಮುಗೀತು, ಇವಾಗ ಊಟಕ್ಕೆ ಕೂತ್ಕೊಂತ ಇದೀವಿ ಎಲ್ಲ. ಸೊ ಎಲ್ಲ ರೂಮಲ್ಲಿ ಗ್ಯಾದರ್ ಆಗಿದ್ದೀವಿ ಊಟ ಮಾಡಕ್ಕೆ. ನೋಡಿ ಎಲ್ಲ ಊಟಕ್ಕೆ ಕೂತಿದ್ದಾರೆ. ಸೊ ಇವಾಗ ಸ್ಪೆಷಲ್ ಊಟ, ಹಬ್ಬದ ಊಟ ಇರುತ್ತೆ ಇವತ್ತು ಎಲ್ಲರಿಗೂ. ರಾಜ್ಯ ಏನ್ ಬೇಕು ಊಟಕ್ಕೆ? ಬಿರಿಯಾನಿ ಬೇಕಾ? ನೋಡಿ ಗಣೇಶ ಹಬ್ಬದ ದಿವಸ ಬಿರಿಯಾನಿ ಕೇಳ್ತಾವಳು ಇವಳು. ವೆಜ್ ಬಿರಿಯಾನಿ ಕೊಟ್ರೆ ಓಕೆನಾ? ಮತ್ತೆ ಚಿಕನ್ ಬಿರಿಯಾನಿ ಬೇಕಾ? ಚಿಕನ್ ಬಿರಿಯಾನಿ ತಿನ್ನಂಗಿಲ್ಲ ಇವತ್ತು ತಿನ್ನಂಗಿಲ್ಲ. ಯಾವಾಗ್ಲೂ ತಿಂದಿದ್ಯಾ ತಾನೆ? ಎಷ್ಟು ದಿವಸ ಆಯ್ತು ತಿಂದಿ? ಅನ್ಬಿಟ್ಟು ಈ ರೂಮಲ್ಲಿ ಎಲ್ಲ ಗ್ಯಾದರ್ ಆಗಿದ್ದೀವಿ. ಊಟ ಮಾಡಬೇಕು. ಬೆಳಗ್ಗೆಯಿಂದ ಆಕ್ಚುಲಿ ಊಟ ಮಾಡಿಲ್ಲ, ಹೊಟ್ಟೆ ಎಸಿತಾ ಇದೆ. ಆಲ್ಮೋಸ್ಟ್ 3 ಗಂಟೆ ಆಗೋಗಿದೆ. 1:15 ಸ್ಟಾರ್ಟ್ ಮಾಡಿದ್ವಿ, 3 ಗಂಟೆಗೆ ಪೂಜೆ ಎಲ್ಲ ಮುಗೀತು. ಊಟ ಮಾಡೋ ಸಮಯ. ಊಟದಲ್ಲಿ ಇವತ್ತು ಏನೇನು ವಿಶೇಷ, ಹಬ್ಬದ ಊಟ ಏನೇನಿತ್ತು ಅಂದ್ರೆ ಇವತ್ತು ಪುಳಿಯೋಗರೆ ಮಾಡಿದ್ದಾರೆ, ಹಿಂಗೆ ಹೆಸರುಬೇಳೆ ಮಾಡಿದ್ದಾರೆ, ವಡೆ, ಕಾಳು, ಮತ್ತು ಇದು ಬೀನ್ಸು, ಹಾಗೆ ಅನ್ನ ರಸಮು. ಇದೊಂದು ಸ್ಪೆಷಲ್ ಆಗಿ ಏನೋ ಮಾಡಿದಳೆ ದೀಪ್ತಿ. ಇದೇನು ಅಂತ ದೀಪ್ತಿ ಬಂದಾಗ ನಾನು ಕೇಳ್ಬಿಟ್ಟು ಹೇಳ್ತೀನಿ. ಮಕ್ಕಳು ನೋಡಿ, ನಾವೆಲ್ಲ ತಿಂದಿದ್ರು ಇನ್ನೊಂದು ಮಕ್ಕಳು ತಿಂತಾನೇ ಅವ್ರೆ. ನೀನ್ ಇನ್ನ ತಿಂದಿಲ್ಲಮ್ಮ, ನೀನ್ ಬರೀ ತಿಂದಿದ್ ಸ್ವಲ್ಪನೇ ತಿನ್ನಲ್ಲ. ಊಟ ಎಲ್ಲ ಮುಗೀತು, ಸೂಪರ್ ಆಗಿತ್ತು. ಆಕ್ಚುಲಿ ಎಲ್ಲ ಅರ್ಧ ರೆಸಿಪೀಸ್ ನಂದೇನೆ. ರೆಸಿಪಿ ಏನಾನ ಬೇಕು ಅನ್ನೋ ಕಮೆಂಟಲ್ಲಿ ಹಾಕಿ. ತುಂಬಾ ಚೆನ್ನಾಗಿತ್ತು ಊಟ, ಎಲ್ಲ ನಂದೇ ರೆಸಿಪಿ. ಚೆನ್ನಾಯ್ತಮ್ಮ ಊಟ?
ದೀಪ್ತಿ ನಾನು ಅವಾಗಲೇ ಊಟ ಮಾಡ್ಬೇಕಾದ್ರೆ ಹೇಳ್ದೆ, ಇದು ದೀಪ್ತಿ ಬಂದ್ಮೇಲೆ ಕೇಳ್ಬಿಟ್ಟು ಏನು ಅಂತ ಹೇಳ್ತೀನಿ ಅಂತ. ಏನು ಅಂತ ಒಂಚೂರು ಎಕ್ಸ್ಪ್ಲೈನ್ ಮಾಡಮ್ಮ. ಮಂಗಳೂರು ಸುತ್ತ ಒಂದು ದೇವಸ್ಥಾನ ಇದೆ, ನಂದಾವರ ಅಂದ್ಬಿಟ್ಟು. ಅದು ಗಣೇಶನ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಒಂದು ಅಪ್ಪ ಸೇವೆ ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದ್ಯಾಕೋ ಆ ದೇವರಿಗೋಸ್ಕರ ರೀಕಾಲ್ ಮಾಡ್ಕೊಂಡೆ ಮಾಡೋಣ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಸಲ ಇದನ್ನ ಟ್ರೈ ಮಾಡಿದೀನಿ. ಇಷ್ಟ ಅಟೆಂಪ್ಟ್ ಚೆನ್ನಾಗಿ ಬಂತು, ಎಲ್ರಿಗೂ ಇಷ್ಟ ಆಯ್ತು ಟೇಸ್ಟ್. ಸೊ ದೇವರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. 3 hours later. ಓಕೆ, ವೆಲ್ಕಮ್ ಬ್ಯಾಕ್. ಪೂಜೆ ಮುಗಿಸಿ ಊಟ ಮಾಡಿ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಮತ್ತೆ ಪೂಜೆ ಇತ್ತು ಸಂಜೆ. ನಾನು ಮುಂಚೆನೆ ಹೇಳ್ದಂಗೆ 3 ದಿವಸ ನಾವು ಗಣೇಶನ ಇಡ್ತಾ ಇದೀವಿ. ಮುಂಚೆ ಎಲ್ಲ 1 ದಿವಸ ಇಡ್ತಾ ಇದ್ವಿ. ಸೊ ಈ ಸತಿಯಿಂದ ಮೂರ್ ದಿವಸ ಇಡ್ತಾ ಇದೀವಿ. ಕಸಿನ್ ತಂಗಿ ಆಂಟಿ ಎಲ್ಲ ಬಂದಿದ್ದಾರೆ. ವಿ ಆರ್ ಹ್ಯಾವಿಂಗ್ ಎ ವೆರಿ ಫನ್ ಟೈಮ್. ತಂಗಿ ಚಿಕ್ಕ ಮಗಳು ಒಂದು ಸ್ಟೋರಿ ಹೇಳ್ತಾ ಇದ್ದಾಳೆ, ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ತರ ಚಿಕ್ಕದು. ಅವಳಿನ UKG. ತಾಜ್ ಮಹಲ್ ಬಗ್ಗೆ ಬ್ಯೂಟಿಫುಲ್ ಆಗಿ ಸೆಂಟೆನ್ಸ್ ಹೇಳಿದಾಳೆ. ನಾನು ನೋಡ್ಕೊಂಡು ಬನ್ನಿ. The Taj Mahal is one of the most beautiful building in the world. It is one of the 7 wonders of the world. It was built in 1648. It is made of white marble. It stands on the bank of the river Yamuna and Charivan. ಥ್ಯಾಂಕ್ ಯು. ಮನೇಲಿ ತುಂಬಾ ಜನ ಗೆಸ್ಟ್ ಇರೋದ್ರಿಂದ ನಾವೊಂದು ಫನ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ. ತಂಗಿ ಚಿಕ್ಕ ಮಗಳು ಸ್ಟೋರಿ ಹೇಳಿದ್ಲು. ಸ್ಟೋರಿ ಅಂದ್ರೆ ಒಂದು ಡಿಸ್ಕ್ರಿಪ್ಷನ್ ಹೇಳಿದ್ಲು ತಾಜ್ ಮಹಲ್ ಬಗ್ಗೆ. ಇವಾಗ ಫಸ್ಟ್ ಮಗಳು ಒಂದು ಟಂಗ್ ಟ್ವಿಸ್ಟರ್ ಚಾಲೆಂಜ್ ಕೊಡ್ತಾ ಇದ್ದಾಳೆ ನಮ್ಗೆ. ನೋಡೋಣ ನಮ್ ಕೈಲಿ ಆಗತ್ತಾ ಮಾಡಕ್ಕೆ. ಸೊ ಈ ಟಂಗ್ ಟ್ವಿಸ್ಟರ್ ಹೆಂಗಿದೆ ಅಂತ ಕೇಳ್ಕೊಂಡ್ ಬರೋಣ. Betty bought some butter. The butter was better. Betty bought butter to make butter better. ಪ್ರತೀಕ್ಷಾ, ಈ ಚಾಲೆಂಜ್ ನ ಫಸ್ಟ್ ಯಾರು ಕೊಡೋಣ? ಚಿಕ್ಕಿಗೆ. ಕಸಿನ್ ಇವಳು. ಚಿಕ್ಕಿ ಹೇಳು. ಚಿಕ್ಕಿ ಫಸ್ಟ್ ನಿಂಗೆ ಚಾಲೆಂಜ್ ಕೊಟ್ಟಿದ್ದಾಳೆ. ಪ್ರತೀಕ್ಷಾ ಹೇಳು. ದ ಬೆಟರ್ ಬಾಟ್ ಬೆಟರ್ ಬಿಟರ್ ಬಿಟರ್ ಬಟ್ರು ಬಟರ್ ಅಷ್ಟೇ ಇರೋದು ಅದ್ರಲ್ಲಿ. ಕರೆಕ್ಟಾ ಪ್ರತೀಕ್ಷಾ? ರಾಂಗ್ ಅಂತೆ. ನೆಕ್ಸ್ಟ್ ಚಾಲೆಂಜ್ ಯಾರಿಗೆ? ಟ್ರೈ ಮಾಡ ಅಟ್ಲೀಸ್ಟ್. ಬಿಟ್ಟಿ ಬಟ ವಾಸ್ ಅ ಬಿಟರ್. ಬಿಟ್ಟಿ ಟ್ರೈ ಟು ಮೇಕ್ ಅ ಬಟರ್. ಬಿಟ್ಟಿ ವಾಸ್ ಅ ಬಿಟರ್. ರಾಂಗ್ ಆಗಿಲ್ಲ, ನಿನ್ ಕೈಲೂ ಆಗಿಲ್ಲ. Betty bought some butter. The butter was better. The butter was better. The butter was better. That's ಅಷ್ಟೇನಾ? Next, ಅಜ್ಜಿಗೆ Madhya. ಹೇಳು. ನೆಕ್ಸ್ಟ್ ಟ್ರೈ ಮಾಡ ಅಟ್ಲೀಸ್ಟ್. Betty bought some butter. Betty bought some butter. Butter bought Betty. Betty bought butter. ಬಟರ್ ಈಸ್ ಬೆಟರ್. Butter is better. Wrong. ಅಜ್ಜಿ ಆಮೇಲೆ ಓಕೆ, ನಾನ್ ಟ್ರೈ ಮಾಡ್ತೀನಿ. ಬೆಟ್ಟಿ ಬಾಟ್ ಬಟರ್ ಗಾಟ್ ಬೆಟರ್ ಬಾಟ್ ಬೆಟರ್. ಅಯ್ಯೋ ಸಾರಿ, ನಂಗೂ ಬರ್ತಾ ಇಲ್ಲ. ನೀನೊಂದ್ಸತಿ ಹೇಳ್ಬಿಟ್ಬಿಟ್ಟಿ. Betty bought some butter. The butter was better. Betty bought better to make butter better. ಸೂಪರ್. ಎಲ್ಲ ಕ್ಲಾಪ್ಸ್ ಹೊಡೀರಿ. ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ರು. ಗಣೇಶ ಗೌರಿ ಹಬ್ಬ ಆಚರಿಸ್ಕೊಂಡು ಒಳ್ಳೆ ಫನ್ ಆಕ್ಟಿವಿಟಿ ಮಾಡಿಕೊಂಡು ಇವಾಗ ಅವ್ರ ಮನೆಗೆ ಹೊರಟಿದ್ದಾರೆ. ಸೊ ಹೊರಡ್ಬೇಕಾದ್ರೆ ನಾವು ಯೂಶಲ್ ಆಗಿ ಅರ್ಶಿನ ಕುಂಕುಮ ತಾಂಬೂಲ ಕೊಟ್ಟು ಕಳಿಸೋ ಅಭ್ಯಾಸ. ಸೊ ಅದು ಪ್ರೊಸೀಜರ್ ನಡೀತಾ ಇದೆ. ದೀಪ್ತಿ ಕೊಡ್ತಾ ಇದ್ದಾಳೆ. ನೆಕ್ಸ್ಟ್ ಟೈಮ್ ಇಂದ ಸೈಜ್ ಬರ್ಕೊಟ್ಬಿಟ್ಟು ಹೋಗಿರುತ್ತೆ, ಅದೇ ಸೈಜ್ ತಗೊಂಡ್ಬರ್ತೀವಿ. ಅಲ್ಲ, ಇದು ಗಾಜಂದು ಇದ್ರೆ ಹೋಗಲ್ಲ, ಚಿನ್ನದಿದ್ರೆ ಕ್ಲೀನಾಗಿ ಹೋಗುತ್ತೆ. ಅದಕ್ಕೆ ಹೇಳ್ಬೇಕು ನೀನು. ಓಕೆ, ಪ್ರೀವಿಯಸ್ಲಿ ಹೇಳ್ದಂಗೆ ಸಂಜೆ ಸರ್ಪ್ರೈಸ್ ಇರುತ್ತೆ ಅಂತ ಹೇಳಿದೆ. ಅವ್ರ ಮನೆಗೆ ಹೆಣ್ಮಕ್ಳು ಬಂದಿರ್ತಾರೆ, ಅವ್ರಿಗೆ ಮಡ್ಲು ತುಂಬಿ ನಾವು ಕಳ್ಸ್ಕೊಡ್ತೀವಿ. ಪ್ರತಿ ವರ್ಷ ಆಗುತ್ತೆ ಇದು ಪ್ರಾಸೆಸ್. ಎವ್ರಿ ಇಯರ್ ಫಾಲೋ ಆಗುತ್ತೆ. ಅದು ಯಾವ ತರ ಇರುತ್ತೆ ಅಂದ್ರೆ ನೋಡಿ ಈ ತರ. ಸೊ ಯೂಶಲ್ ಆಗಿ ನಾವು ಗೌರಿ ಗಣೇಶ ಹಬ್ಬಕ್ಕೆ ಬಾಗಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ನಮ್ಮ ಕೈಲಾದಷ್ಟು ನಾವು ಸೀರೆ ಮಡ್ಲು ತುಂಬ್ತೀವಿ. ಸೊ ಇದು ಪ್ರತಿ ವರ್ಷನೂ ಆಗುತ್ತೆ. ಸೊ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಇವಾಗ ನೀವು ನೋಡಿದ್ದು ನಮ್ಮ ಅಕ್ಕ ಅವ್ರದ್ದು. ಸೊ ಇವಾಗ ನಮ್ಮ ತಂಗಿಗೂ ಅದೇ ಸೇಮ್ ಪ್ರೊಸೀಜರ್ ಇರುತ್ತೆ. ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡ್ತೀವಿ, ಆಮೇಲೆ ಮಡ್ಲಕ್ಕಿ ತುಂಬೋದು. ಸೊ ನಮ್ಮ ಅಕ್ಕಗೆ ಮಾಡ್ಬೇಕಾದ್ರೆ ನಾನು ಮಿಸ್ ಮಾಡ್ಕೊಂಡೆ ವಿಡಿಯೋ ಮಾಡೋದು ಕರೆಕ್ಟಾಗಿ. ಸೊ ಫಸ್ಟಿಗೆ ಅಕ್ಕಿ ಹಾಕಿದ್ರು, ಒಂಥರ ರಿವರ್ಸ್ ಪ್ರಾಸೆಸ್ ತರನ ಇದು ಅಮ್ಮನ ಮನೆ ಹಿಂಗೆ ಚೆನ್ನಾಗಿರ್ಲಿ ಅಂತ ಹೇಳಿ ಇದು ಮಾಡೋದು. ಸ್ಮೈಲ್. ಸೊ ಇವ್ರಿಗೂ ಸೇಮ್ ಸೀರೆ ಕೊಟ್ಟು ಮಡ್ಲಕ್ಕಿ ತುಂಬಿ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಸೇಮ್ ಟು ಯು ಅಣ್ಣ. ಇವಳು ನಮ್ಮ ಮುದ್ದಿನ ಸೊಸೆ. ಸೊ ಮನೆಗೆ ಬಂದಾಗೆಲ್ಲ ಯಾವಾಗಲೂ ಕ್ವಾಟ್ಲೆ ಕೊಡ್ತಾನೆ ಇರ್ತಾಳೆ. ಆಲೋಚನೆ
ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇಬ್ರಿಗೂ. ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಈ ತರ ಬೇಕು ಅಂತ ಹುಡುಕ್ತಾ ಇದ್ದೋ. ಸೊ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಬ್ರದರ್ ಅದೇ ತರ ತಂದಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಾಗ್ತಾ ಇದೆ ಹೇಳ್ರಿ? ಅತ್ತಿಗೆಗೆ ಒಂದು ಗಿಫ್ಟ್ ನೆಕ್ಸ್ಟ್ ಮಂತ್ ಅವ್ರದ್ದು ಆನಿವರ್ಸರಿ ಇರೋದ್ರಿಂದ, ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ, ಅತ್ತಿಗೆ ಊರು ಮಂಗಳೂರು ಆಗಿರೋದ್ರಿಂದ ಅವ್ರ ಪದ್ಧತಿ ಇಲ್ವಲ್ಲ, ಸೊ ಅದಕ್ಕಾಗಿ ನಾನು ನಮ್ಮ ಅಕ್ಕ ಸೇರಿ ಅವ್ರಿಗೆ ಸ್ಯಾರಿ ಪ್ರೆಸೆಂಟ್ ಪ್ರತಿ ವರ್ಷ ಈ ತರ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಅನ್ಕೊಂಡು ಮಿಸ್ ಮಾಡಿದಿರ ನಾವು ನೋಡಿ ಇವ್ರು ಇಟ್ಕೊಂಡಿರೋ 2 ಹೊಸ ಸ್ಯಾರಿ ಇಲ್ಲೇನೆ ಇವಳಿಗೆ ಕೊಡ್ತಾ ಇದ್ದಾರೆ ದೀಪ್ತಿಗೆ. ದೀಪ್ತಿದು ಅಷ್ಟೇ ಹೊಸ ಸ್ಯಾರಿನೇ. ಈ ಸ್ಯಾರಿ ಆಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಆಶೀರ್ವಾದ ಬೇರೆ ಕೊಡ್ತಾ ಇದ್ದಾರೆ. ಇವಾಗ ನೋಡಿ ದೀಪ್ತಿನೂ ಡೈಲಾಗ್ ಹೊಡಿತಾಳೆ. ಆಕ್ಚುಲಿ ಕಲರ್ ನಾನು ಹುಡುಕ್ತಾ ಇದ್ದೆ, ಸಿಕ್ಕಿದೆ ಅಂತ. ಆಕ್ಚುಲಿ ಪ್ರಾದ್ಯ ನಮ್ಗೆ ಹಿಂಟ್ ಕೊಡ್ತಾ ಇದ್ಲು, ಏನು ಅಂದ್ರೆ ಪಿಸ್ತಾ ಕಲರ್ ಅಂತ. ಇದು ಸ್ಯಾರಿನೇ ಪಿಸ್ತಾ ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಥ್ಯಾಂಕ್ಸ್ ಪ್ರಾದ್ಯ, ನೀನ ನಂಬ್ತೀವಿ ನಾವು. ನೆಕ್ಸ್ಟ್ ಟೈಮ್ ಇದೆ ಏನೋ ಹಿಂಟ್ ಕೊಟ್ರೆ. ಸೊ ನೋಡಿದ್ರಲ್ಲ, ಹಿಂಗೆ ತವ್ರ ಮನೆಯಿಂದ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ಒಂದ್ ಬೇಜಾರು ಏನಂದ್ರೆ ಹೆಣ್ಮಕ್ಳು ಕೊಡ್ತೀವಿ, ಗಂಡ್ ಮಕ್ಳಿಗೆ ಯಾರು ಏನೋ ಕೊಡ್ತಾ ಇಲ್ವೇ ಅಂತ ನೋಡ್ತಾ ಇದೀವಿ ನಾವೂನು. ಏನು ಇಲ್ಲ. ಓಕೆ, ಇಲ್ಲಿ ಇದು ನಮ್ಮ ಸಂಪ್ರದಾಯ. ಸೊ ಇನ್ನ 2 ದಿವಸ ಇರುತ್ತೆ. ಶುಕ್ರವಾರ ನಾವು ಬಿಡೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಇವತ್ತು 3ನೇ ದಿವಸ ಗಣೇಶ ವಿಸರ್ಜನೆ ಮಾಡ್ತಾ ಇದೀವಿ. ಗಣೇಶ ತಂದಾಗ ಎಷ್ಟು ಖುಷಿಯಾಗಿದ್ರು, ಹೋಗ್ಬೇಕಾದ್ರೆ ಸ್ವಲ್ಪ ಯಾಕೋ ಸಪ್ಪೆ ತರ ಅನಿಸ್ತಾ ಇದೆ. ಏನು ಮಾಡಕ್ಕಾಗಲ್ಲ, ಇದೊಂದು ಪ್ರೊಸೀಜರ್. ಬೆಳಗ್ಗೆ ತಂದಿರೋ ಹೂವು ಎಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ವಿ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಗಣೇಶ ವಿಸರ್ಜನೆದು ಪ್ರಾಸೆಸ್ ಇರುತ್ತೆ. ಸೊ ನಮ್ಮನೆ ಹತ್ರನೇ ಒಂದು ಪ್ಲೇಸ್ ಮಾಡಿದ್ದಾರೆ ಗಣೇಶ ವಿಸರ್ಜನೆ ಮಾಡಕ್ಕೆ. ಸೊ ಅಲ್ಲಿ ಹೋಗ್ತೀವಿ. ಮೋರ್ಯ ಮಂಗಳ ಮೂರ್ತಿ ಮೋರ್ಯ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಗಣೇಶನ್ ಡ್ಯಾನ್ಸ್ ಆಡ್ಸ್ಕೊಂಡು ಮೌರ್ಯ ಗೌರಿ ತೋರ್ಸಿದ್ರು. ಓಕೆ, ಹೋಯ್ತಾನಪ್ಪ ಹೋಯ್ತಾನೋ ನಮ್ ಗಣೇಶ ಹೋಯ್ತಾವನ. ಹೋಗಿ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ. ಗಣಪತಿ ಬಪ್ಪ. ಎಡಿಟ್ ಮಾಡ್ಕೊಂಡು ಡ್ಯಾನ್ಸ್ ಇಲ್ಲೇ ಕೊಡೋದಾ? ಬರಂಗಿಲ್ವಾ? ಮೇಡಮ್. ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ. ಹಿಂಗೆ ಹೇಳು. ಫೈನಲಿ ವಿಸರ್ಜನೆ ಮುಗ್ದಿದೆ. ಬ್ಯಾಕ್ ಟು ಇಲ್ಲಿ ನೋಡಿ ಹಂಗೆ ಎಲ್ಲರೂ ಗಣೇಶ ವಿಸರ್ಜನೆ ಆಯ್ತು. ಮನೆ ಕಡೆ ಹೋಗ್ತಾ ಇದೀವಿ. ಜಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. JCB ಎಲ್ಲ ಇತ್ತು. ಹಾಗೆ ಅಲ್ಲಿ ಪೊಲೀಸ್ ಪಡೆ ಎಲ್ಲ ತುಂಬಾ ಜನ ಇದ್ರು. ಸ್ವಲ್ಪ ಜಲ್ದಿ ಬಂದಿದ್ರೆ ಜಾಗ ತೋರಿಸ್ಬೋದಾಗಿತ್ತು, ಇನ್ನ ಚೆನ್ನಾಗಿತ್ತು. ಇರೋರು ಹಸು ಬೇರೆ ಅಡ್ಡ ಬಂದ್ಬಿಟ್ಟು ಜಸ್ಟ್ ಮಿಸ್ ಅಂತ ಕಳ್ಸ್ಕೊಡ್ಬೇಕಂತ ಗಣೇಶನ ನಾವು ಅದಕ್ಕೆ ನಗ್ನಗ್ತಾನೆ ಕಳ್ಸ್ಕೊಟ್ಟಿದ್ದೀವಿ. ಆದ್ರೂ ಸ್ವಲ್ಪ ಬೇಜಾರಿದೆ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ನಾವು ಡ್ಯಾನ್ಸ್ ಮಾಡಿಕೊಂಡು ತಂಪೆ ಸಾಂಗ್ ಎಲ್ಲ ಹಾಕೊಂಡು ಹೊರಟಿದ್ದೀವಿ. ಸೊ ಫೈನಲಿ ಗಣಪತಿ ಬಪ್ಪ ಮೌರ್ಯ